ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ವಕ್ರತ್ಯಾಗದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಬುಧ ಗ್ರಹವು ಇದೇ ಏಪ್ರಿಲ್ 7ರ ಸೋಮವಾರದಂದು ತನ್ನ ವಕ್ರಗತಿಯನ್ನು ಮುಗಿಸಿ ರುಜುಗತಿಯಲ್ಲಿ ಮತ್ತೆ ಹೋಗಲಿದೆ. ಮೀನರಾಶಿಯಲ್ಲಿ ದೀರ್ಘಕಾಲದಿಂದ ಇದ್ದಂತಹ ಬುಧನ ಈ ರುಜುಗತಿಯು ಏಪ್ರಿಲ್ 7ರಿಂದ ಆರಂಭ ಆದರೆ ಮೇ 5ರವರೆಗೆ ಸುಮಾರು 28 ದಿನಗಳ ಕಾಲ ಆತನು ಮತ್ತೆ ರುಜುಗತಿಗೆ ಬರ್ತಾನೆ. ಈ ರೀತಿ ಗ್ರಹಗಳಿಗೆ ವಕ್ರಗತಿ ಬರುವಂಥದ್ದು, ರುಜುಗತಿ ಬರುವಂಥದ್ದು ಇದು ಖಗೋಳದಲ್ಲಿ ಆಗುವಂತಹ ಒಂದು ಅನುಚನವಾದ ಘಟನೆಗಳು. ಈ ಘಟನೆಗೆ ಅನುಗುಣವಾಗಿಯೂ ಗ್ರಹಗಳು ರುಜುಗತಿಯಲ್ಲಿದ್ದಾಗ ಉತ್ತಮ ಫಲವನ್ನು, ವಕ್ರಗತಿಯಲ್ಲಿ ಇದ್ದಾಗ ಒಂದು ವಕ್ರವಾದ ಫಲವನ್ನು ಅಥವಾ ಕೆಲವೊಮ್ಮೆ ಕೆಟ್ಟ ಫಲಗಳನ್ನು ನೀಡುವಂಥದ್ದೆಲ್ಲ ಈ ಜ್ಯೋತಿಷ್ಯದಲ್ಲಿ ಉಲ್ಲೇಖವಾಗಿವೆ. ಇವೆಲ್ಲವೂ ಪರಿಸರದ ಮೇಲೋ ಆದ ಮನುಷ್ಯನ ಆಗುಹೋಗುಗಳ ಮೇಲೂ ಅಥವಾ ಈ ಭೂಲೋಕದ ನಿವಾಸಿಗಳಾದ ಮನುಷ್ಯರ ಮೇಲೂ ವಿಷಯದ ಪರಿಣಾಮವನ್ನು ಬೀರುವಂಥದ್ದಿರುತ್ತೆ. ಹಾಗಾಗಿ ಇಲ್ಲಿ ಬುಧನು ಭೂಮಿಗೆ ವಿಶೇಷವಾದ ಬಾಂಧವ್ಯವುಳ್ಳವಾದ ಗ್ರಹ ಆಗಿರ್ತಾನೆ. ಆತನು ನಮ್ಮ ಒಂದು ಬುದ್ಧಿಶಕ್ತಿಯ ಮೇಲೆ, ನಮ್ಮ ಒಂದು ವ್ಯಾಪಾರ ವ್ಯವಹಾರದ ಮೇಲೆ, ಕೊಡುಕೊಳ್ಳುವಿಕೆ ಅಂತ ವ್ಯವಹಾರದ ಮೇಲೆ, ಮಾತು ನಡವಳಿಕೆ ಮೇಲೆ, ಅಂದರೆ ಆತನು ವಾಕ್ ಅಥವಾ ಮಾತಿಗೆ ಸಹ ಆತನೇ ಕಾರಕನಾಗಿರ್ತಾನೆ. ನಮ್ಮಲ್ಲಿ ಇರುವಂಥ ಒಂದು ಹಾಸ್ಯ ಪ್ರಜ್ಞೆ, ನಮ್ಮಲ್ಲಿರುವಂಥ ಒಂದು ವಿಶೇಷವಾದ ಜೀವನ ಉತ್ಸಾಹ, ಯೌವನ ಮುಂತಾದವುಗಳಿಗೆ ಆತನು ಪ್ರೇರಕನಾಗಿರ್ತಾನೆ. ಹಾಗಾಗಿ ಈ ನಮ್ಮ ಜೀವನದಲ್ಲಿ ಪ್ರಭಾವ ಬೀರುವಂಥ ಹಲವಾರು ಘಟನೆಗಳ ಮೇಲೆ, ಅದರಲ್ಲೂ ಈಗಿನ ವಿಶೇಷವಾಗಿ ಬುದ್ಧಿಯುಗ ಅಂತ ಹೇಳ್ತೀವಿ ನಾವು. ಈಗ ಇಂಟಲೆಕ್ಟ್ ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಾವು ಅನೇಕ ರೀತಿಯ ಸೌಲಭ್ಯಗಳನ್ನ, ಸೌಕರ್ಯಗಳನ್ನು, ನಾಗರಿಕವಾದ ಸಾಧನೆಗಳನ್ನು ಮಾಡ್ತಿರುವಂಥ ಕಾಲದಲ್ಲಿ ಆ ಬುಧನ ಪ್ರಾಮುಖ್ಯತೆ ಭಾಳ ಬರುತ್ತೆ. ಜೊತೆಗೆ ಆತನು ಈ ಲೆಕ್ಕಪತ್ರ, ಅಕೌಂಟು, ಫೈನಾನ್ಸು ಅಥವಾ ಈ ರಿಟೇಲ್ ವ್ಯವಹಾರಗಳು, ಮಾರ್ಕೆಟಿಂಗು, ಸೇಲ್ಸು ಇತ್ಯಾದಿಗಳು ಸಹ ಬುಧನ ಒಂದು ಪ್ರೇರಕತ್ವ ಇದ್ದೇ ಇರುತ್ತೆ. ಹಾಗಾಗಿ ಇಂದಿನ ಹಲವಾರು ಕ್ಷೇತ್ರಗಳ ಮೇಲೆ ಬುಧನ ಪರಿಣಾಮ ಬೀರುವಂಥದ್ದಿರುತ್ತೆ. ಹಾಗಾಗಿ ಈ ಬಾರಿ ಆತನು ಅಲ್ಲಿ ನೀಚ ಸ್ಥಾನ, ಮೀನರಾಶಿಯು ಆತನ ನೀಚ ಸ್ಥಾನ ಆಗಿರುತ್ತೆ. ಹಾಗಾಗಿ ಆ ಬುಧನ ಒಂದು ಮೀನರಾಶಿಯ ಫಲವನ್ನು ಹಿಂದೆನೂ ಬೇರೆ ವಿಡಿಯೋಗಳಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ವೀಕ್ಷಣೆ ಮಾಡಿರ್ತಾರೆ. ಈ ಬಾರಿಯ ಈ ವಿಡಿಯೋದಲ್ಲಿ ಸಹ ಹಾಗೆ ಆತನ ಮೀನದ ಇರುವಂತಹ ಆತನು ನೀಚದಲ್ಲಿ ಇರುವ ಕಾರಣ ಕೆಲವೊಂದು ಫಲಗಳು ಉತ್ತಮ ಆಗಿರುತ್ತೆ, ಕೆಲವೊಂದು ಫಲಗಳು ವ್ಯತಿರಿಕ್ತ ಆಗುತ್ತೆ. ಜೊತೆಗೆ ಕೆಲವೊಂದು ನ್ಯಾಯ ಮಾರ್ಗದ ಅಥವಾ ರುಜು ಮಾರ್ಗದ ವಿಚಾರಗಳಿಗೆ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ಬೋದು. ಆತನು ವಕ್ರಗತಿಯಲ್ಲಿದ್ದಾಗ ಕೆಲವೊಂದು ರುಜು ಮಾರ್ಗದ ವಿಚಾರಗಳಿಗೆ ಹಿನ್ನಡೆ ಆಗಿರ್ಬೋದು. ಈಗ ಅವೆಲ್ಲ ಸ್ವಲ್ಪ ಚೇತರಿಕೆ ಆಗುವಂಥದ್ದು, ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಅದೇ ರೀತಿ ಷೇರು ವ್ಯವಹಾರಗಳು, ಕೊಡುಕೊಳ್ಳುವಂಥ ವ್ಯವಹಾರಗಳು ಇವೆಲ್ಲ ಸ್ವಲ್ಪ ಚೇತರಿಕೆ ಆಗುತ್ತೆ. ಆತನು ವಾಣಿಜ್ಯ, ವ್ಯಾಪಾರ ಇತ್ಯಾದಿಗಳಿಗೂ ಕಾರಕನಾಗಿರ್ತಾನೆ. ಅದೇ ರೀತಿ ಹಿಂದೆ ಕೆಲವೊಂದು ಕ್ಷೇತ್ರಗಳಿಗೆ ನಷ್ಟ ಆಗಿದ್ದಂಥ ಕ್ಷೇತ್ರಗಳು ಈಗ ಮತ್ತೆ ಲಾಭದ ಕಡೆಗೆ ಬರುವಂಥದ್ದಾಗಿದೆ. ವಿಶೇಷವಾಗಿ ವ್ಯಾಪಾರ ವಹಿವಾಟು ಇರ್ಬೋದು, ಈ ಮನೋರಂಜನಾ ಕ್ಷೇತ್ರ ಇರ್ಬೋದು, ಸಿನಿಮಾ ಮುಂತಾದ TV ಮುಂತಾದ ಕ್ಷೇತ್ರಗಳಿರ್ಬೋದು, ಅದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟು, ಅದೇ ರೀತಿ ಯಾವುದೇ ರೀತಿಯ ಫೈನಾನ್ಸ್ ವ್ಯವಹಾರಗಳು ಇರ್ಬೋದು, ಸಣ್ಣ ಪುಟ್ಟ ಚಿಲ್ಲರೆ ವಹಿವಾಟುಗಳು, ರಿಟೇಲ್ ಕ್ಷೇತ್ರಗಳಿರ್ಬೋದು, ಅವೆಲ್ಲವೂ ಈಗ ವಾಣಿಜ್ಯ ವ್ಯಾಪಾರ ಎಲ್ಲ ಚೇತರಿಕೆ ಆಗುತ್ತೆ. ದವಸ ಧಾನ್ಯಗಳ ಉತ್ಪನ್ನಗಾರರಿಗೆ, ಜೊತೆಗೆ ಅದನ್ನು ಮಾರಾಟ ಮಾಡೋರಿಗೆ, ಕೃಷಿ ಸಲಕರಣೆ, ಕೃಷಿ ಚಟುವಟಿಕೆ, ಸೊಪ್ಪು ತರಕಾರಿಗಳು, ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಈಗ ಒಂದು ವ್ಯಾಪಾರ ಉದ್ಯಮದಲ್ಲಿ ಚೇತರಿಕೆ ಆಗುವಂಥದ್ದು. ಈ ರೀತಿ ಹಲವಾರು ಚೇತರಿಕೆ ಘಟನೆಗಳು ಆತನ ರುಜು ಕಾಲದಲ್ಲಿ, ಅಂದರೆ ಏಪ್ರಿಲ್ 7ರಿಂದ ಈ ಮೇ 5ರವರೆಗೆ ಆಗುವಂಥ ಘಟನೆಗಳು ಬುಧನಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಆಗುತ್ತೆ. ಮೀನರಾಶಿಯು ಆತನ ನೀಚ ಸ್ಥಾನ ಆಗಿದ್ದರೂ ಅಲ್ಲಿ ಆತನ ಪರಿವರ್ತನಾಶೀಲವಾದ ಕೆಲವೊಂದು ವಿಚಾರಗಳು ಉತ್ತಮವಾದ ಫಲವನ್ನು ರುಜು ಮಾರ್ಗದಲ್ಲಿ ಕೆಲವರಿಗೆಲ್ಲ ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅಲ್ಲಿ ಬುಧನಿಗೆ ಯುತಿಗಳು ಬರ್ತವೆ. ಯುತಿ ಅಂದರೆ ಅದರ ಜೊತೆಗೆ ಇರುವಂಥ ಇತರ ಗ್ರಹಗಳು, ಅಲ್ಲಿ ಬುಧನಿಗೆ ರಾಹುವಿನ ಯುತಿ ಇದ್ದರೆ ರಾಹು ಮೀನದಲ್ಲಿ ಇರುವಂಥ ಸ್ಥಿತನಾಗಿರ್ತಾನೆ. ಅದೇ ರೀತಿ ಅಲ್ಲಿರುವಂಥ ಒಂದು ಶನಿ ಮಹಾರಾಜರು ಆಗಲೇ ಪ್ರವೇಶ ಆಗಿದ್ದರೆ ಶನಿ ಮಹಾರಾಜರ ಯುತಿನೂ ಸಿಗುತ್ತೆ. ಒಂದು ಕೆಲ ಕಾಲ ಅಲ್ಲಿ ಸೂರ್ಯನ ಒಂದು ಯುತಿನೂ ಇರುತ್ತೆ. ಹಾಗಾಗಿ ಅಲ್ಲಿ ಬುಧ, ರಾಹು, ಶನಿಯ ಯುತಿಗಳು, ಶುಕ್ರನ ಯುತಿಗಳು ಇರುವ ಕಾರಣ ಅಲ್ಲಿ ಬುಧನ ಒಂದು ಅಸ್ತಿತ್ವದ ಮೇಲೆ ಅವರ ಪರಿಣಾಮನೂ ಬೀರುತ್ತೆ. ಅಲ್ಲಿ ರಾಹು ಶನಿಗಳಿಂದ ಕೆಲವು ಅಡ್ಡ ಪರಿಣಾಮಗಳಂದರೆ ಇದೇ ಕಾಲದಲ್ಲಿ ಈ ಒಂದು 28 ದಿನದಲ್ಲಿ ಕೆಲವೊಂದು ವಿಚಾರದಲ್ಲಿ ಕೆಲವರಿಗೆ ಕಾರ್ಯಹಾನಿಗಳಾಗ್ಬೋದು. ಇನ್ನು ಕೆಲವೊಂದು ವಿಚಾರದಲ್ಲಿ ಈ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ ಅಗ್ನಿ ದುರಂತಗಳು ಆಗುವಂಥದ್ದು, ಅಗ್ನಿ ಅವಘಡಗಳು ಆಗುವಂಥದ್ದು. ಅದೇ ರೀತಿ
ಕೆಲವೊಂದು ಈ ಧಾರ್ಮಿಕ ಸ್ಥಳ ಅಥವಾ ಇನ್ನಿತರ ಯಾವುದೇ ರೀತಿಯ ಸಭೆ ಸಮಾರಂಭಗಳು ಸಹ ಅಗ್ನಿ ಅವಘಡಗಳು ಆಗ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಅನಾಹುತಗಳು ಆಗುವಂಥ ಸಾಧ್ಯತೆಗಳು, ಅದೇ ರೀತಿ ಕಳ್ಳಕಾಕರ ಭಯಗಳು ಹೆಚ್ಚಳ ಆಗುವಂಥದ್ದು, ಅನೇಕ ರೀತಿಯ ಕಳ್ಳಕಾಕರ ಭಯಗಳಾಗುವಂಥದ್ದು. ಅದೇ ರೀತಿ ಪ್ರಜೆಗಳಿಗೆ ಸ್ವಲ್ಪ ಈ ರಾಜರಿಂದ ಅಂದರೆ ಸರ್ಕಾರದಿಂದ ಏನಾದರೂ ಭಯ ಹುಟ್ಟಿಸುವಂಥ ಒಂದು ನಿಷೇಧಗಳು, ಕಾನೂನುಗಳು ಅಥವಾ ಅಂಥ ರೀತಿಯ ಯಾವುದೇ ರೀತಿಯ ಒಂದು ಅವರ ಮೇಲೆ ಕ್ರಮಗಳು ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಸಹ ಇದೆ. ತುಂಬ ಒಳ್ಳೆಯದಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಬುಧನ ನೀಚ ರಾಶಿ ಮೀನ ರಾಶಿ ಆಗಿರುತ್ತೆ. ಅಲ್ಲಿ ಬರುವಂಥ ಆತನಿಗೆ ಗ್ರಹಗಳ ಯುತಿ ಅಂತ ಹೇಳ್ತೇವೆ, ಒಂದೊಂದು ಗ್ರಹಗಳ ಒಂದು ಸಂಪರ್ಕ ಬಂದಾಗ. ಹಾಗಾಗಿ ಅಂಥ ಸಂಪರ್ಕದಿಂದ ಕೆಲವೊಮ್ಮೆ ತೊಂದರೆಗಳಾಗುವಂಥದ್ದು. ಅದೇ ರೀತಿ ಈ ಸ್ತ್ರೀ ಕುಲಕ್ಕೆ ಸಂಬಂಧಪಟ್ಟ ಕೆಲವು ಅಪಚಾರದ ಘಟನೆಗಳು, ಅವಮಾನದ ಘಟನೆಗಳು ಆಗುವಂಥದ್ದು. ಅದೇ ರೀತಿ ಜನರಲ್ಲಿ ಸ್ವಲ್ಪ ಈಗ ಈ ನಾನಾ ರೀತಿಯ ಅನಾಚಾರ, ದುರಾಚಾರ ಮತ್ತು ಈ ಬೇರೆ ಬೇರೆ ರೀತಿ ವ್ಯಭಿಚಾರ ಅಂತ ಹೇಳ್ತೇವೆ, ಅನೈತಿಕ ಸಂಬಂಧ, ಅವೆಲ್ಲ ಸ್ವಲ್ಪ ಹೆಚ್ಚಳಗಳು ಆಗುವಂಥ ಸಾಧ್ಯತೆಗಳು ಕಂಡುಬರ್ತವೆ. ಹಾಗಾಗಿ ಈ ಇದರಲ್ಲಿ ಸಾಮಾನ್ಯವಾಗಿ ಕೆಲವೊಂದು ವ್ಯಾಪಾರ ವ್ಯವಹಾರಗಳು ಚೇತರಿಕೆ ಆಗುತ್ತೆ, ಕೆಲವೊಂದು ವ್ಯಾಪಾರ ವ್ಯವಹಾರಗಳು ಭಾಳ ಮುನ್ನಡೆ ಇರುತ್ತೆ. ವಿಶೇಷವಾಗಿ ರಿಟೇಲ್ ಕ್ಷೇತ್ರಗಳಿರ್ಬೋದು, ಅಥವಾ ಇನ್ನಿರುತ್ತೆ ಇನ್ಶೂರೆನ್ಸು, ಫೈನಾನ್ಸು, ಮಾರ್ಕೆಟಿಂಗು, ಅಥವಾ ಈ ಇವೆಂಟ್ ಮ್ಯಾನೇಜ್ಮೆಂಟು, ಸಮಾರಂಭಗಳನ್ನ ಆರ್ಗನೈಸ್ ಮಾಡೋರು ಇರ್ಬೋದು, ಅಥವಾ ಕೃಷಿ ಚಟುವಟಿಕೆ, ವಾಣಿಜ್ಯ ಮುಂತಾದವರಿಗೆ ಖಂಡಿತ ಮುನ್ನಡೆ ಈ ಕಾಲದಲ್ಲಿ 22 ದಿನಗಳಲ್ಲಿ ಆಗುತ್ತೆ. ಕೆಲವೊಂದು ವಿಚಾರದ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆಗಳು ಇರ್ಬೋದು, ಕೆಲವೊಂದು ದುರಂತಾದಿಗಳಿಗೆ ಸಹ ಸಾಕ್ಷಿ ಆಗುವಂಥ ಘಟನೆಗಳು ಬರ್ಬೋದಾಗಿದೆ. ಇನ್ನು ಈ ಕಾಲದಲ್ಲಿ ಯುವಕರಿಗೆ, ಸಾಧಕರಿಗೆ ಅವರವರೊಂದು ಸಾಧನೆಗೆ, ಪ್ರತಿಭೆಗೆ ಹಲವರಿಗೆ ಅವಕಾಶಗಳು ಬರಲಿವೆ. ಇಲ್ಲಿ ಆ ರಾಶಿ ಈ ರಾಶಿ ಅಂದರೆ ಇದೆಲ್ಲ ಜನರಲ್ ಅಥವಾ ಸರಾಸರಿ ಫಲ. ಇದರಲ್ಲಿ ಸರಾಸರಿ ಫಲದಲ್ಲಿ ಯುವ ವರ್ಗಕ್ಕೆ ಕೆಲವೊಂದು ಸಾಧನೆ ಮಾಡಲಿಕ್ಕೆ ಮತ್ತೊಂದು ಅವಕಾಶಗಳು ಬರ್ಬೋದು. ಹಿಂದೆ ಮಿಸ್ ಆಗಿದಂತಹ ಕೆಲವು ಚಾನ್ಸ್ಗಳು ಈಗ ಕೆಲವರಿಗೆ ಸಿಗ್ಬೋದು. ಅದು ಕ್ರೀಡಾಪಟುಗಳು, ಕಲಾವಿದರು, ಬೇರೆ ಬೇರೆ ರೀತಿಯ ಸಾಧಕರು ಮುಂತಾದವರಿಗೆ ಅನೇಕ ರೀತಿಯ ವಿಶೇಷವಾಗಿ ಯುವ ವರ್ಗದವರಿಗೆ ಅವಕಾಶಗಳು ಈಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಉದ್ಯೋಗವೂ ಸಿಗ್ಬೋದು. ಈ ಕಾಲದಲ್ಲಿ ಉದ್ಯೋಗ ಹಿಂದೆ ನಿರಾಕರಣೆ ಆಗಿದ್ದವರಿಗೆ ಈಗ ಉದ್ಯೋಗದಲ್ಲಿ ಸಿಗೋದಾಗಲಿ, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ಆ ರಾಶಿ ಎಲ್ಲ ರಾಶಿಗೂ ಅನ್ವಯ ಆಗುವಂಥ ಫಲ ಇದು. ಹಾಗಾಗಿ ಉದ್ಯೋಗದ ಅವಕಾಶಗಳು ಯುವ ವರ್ಗಕ್ಕೆ ಸಿಗುವಂಥ ಸಾಧ್ಯತೆಗಳು ಕಂಡುಬರ್ತವೆ. ಇನ್ನು ಕೆಲವರಿಗೆ ವಿದೇಶದ ಏನಾದರೂ ಆಫರ್ಗಳು ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳು ಇವೆ. ಕೆಲವೊಂದು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಇರ್ತವೆ. ಇದನ್ನು ಈ ಗ್ರಹಗಳ ಚಾರ ಅಂತ ಹೇಳ್ತಾರೆ, ಅದನ್ನೇ ಗ್ರಹಚಾರ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ. ಅದನ್ನು ಪೂರ್ತಿಯಾಗಿ ಯಾರಿಗೂ ಊಹೆ ಮಾಡಲಿಕ್ಕೂ ಕಷ್ಟ ಇದೆ. ಆದರೆ ಕೆಲವೊಂದು ವಿಚಾರಗಳನ್ನು ಹಿಂದೆ ಜ್ಯೋತಿಷದ ಗ್ರಂಥಗಳಲ್ಲಿ ಅದನ್ನು ಉಲ್ಲೇಖ ಮಾಡಿ ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಅದಕ್ಕೆ ಉದಾಹರಣೆ ಮಾಡಿಕೊಂಡು ಹೇಳುವಂಥದ್ದು ಇರುತ್ತೆ. ಹಾಗೆ ಅವುಗಳ ಆಧಾರದಲ್ಲಿ ಇವೆಲ್ಲ ಸಾಮಾನ್ಯವಾದ ವಿಶ್ಲೇಷಣೆ ಕಂಡುಬರುತ್ತೆ. ಇನ್ನು ಇವೆಲ್ಲವೂ ಸಾರ್ವತ್ರಿಕ ಫಲದಲ್ಲಿ ಬುಧನ ಪರಿಣಾಮ 22 ದಿನಗಳ ವಿಚಾರ ಆಯಿತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುವಂತೆ ಗಮನಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ಬುಧನ ಪರಿಣಾಮ ಅಷ್ಟೇನು ಉತ್ತಮ ಆಗಿರೋದಿಲ್ಲ. ಆತನು ವಕ್ರಗತಿಯಲ್ಲಿರಲಿ ಅಥವಾ ರುಜುಗತಿಯಲ್ಲಿರಲಿ, ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯದಲ್ಲಿ ಅಥವಾ 12ನೇ ಮನೆ ಅಂತ ಹೇಳ್ತೇವೆ, ನಷ್ಟದಲ್ಲಿ ಇರುವಂತಹ ಬುಧನು ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಈಗ ಮಾಡೋದಿಲ್ಲ. ಅದರ ಪರವಾಗಿ ವಿರುದ್ಧ ಪರಿಣಾಮಗಳು ಆಗ್ಬೋದಾಗಿದೆ. ಯಾಕಂದರೆ ಈಗಾಗಲೇ ನಿಮಗೆ ಒಂದೊಂದೇ ಗ್ರಹಗಳು ನಿಮ್ಮಿಂದ ದೂರ ಆಗುವಂಥ ಪ್ರಮೇಯ ನಾನು ಹಿಂದೆನೂ ಹೇಳಿದ್ದೇನೆ. ಯಾವಾಗ ಅಲ್ಲಿ ಶನಿ ಮಹಾರಾಜರ ಪ್ರವೇಶ ಆಗುತ್ತೋ ಅಲ್ಲಿ ಇತರ ಒಂದೊಂದೇ ಗ್ರಹಗಳು ನಿಮಗೀಗ ಅಡ್ಡ ಪರಿಣಾಮವನ್ನು ಅಥವಾ ನಿಮಗೆ ಆಗ ಕೆಲವು ನಷ್ಟದ ಪರಿಣಾಮವನ್ನು ಮಾಡ್ಬೋದಾಗಿದೆ. ಇಲ್ಲಿ ಈಗ ಬುಧನು ಸಹ ಹಾಗೆ ಈಗ ಬರುವಂಥ ಬುಧನ ಪರಿವರ್ತನೆ ನಿಮಗೆ ತುಂಬ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು. ಆರೋಗ್ಯದಲ್ಲಿ ಏರುಪೇರು ಸಹ ಬರ್ಬೋದಾಗಿದೆ. ಆಹಾರ ದೋಷ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವುಗಳು ಬರುವಂಥದ್ದು, ಅಥವಾ ಆಹಾರದಿಂದ ಅಸಿಡಿಟಿ ನೋವು, ಗ್ಯಾಸ್ಟ್ರೈಟಿಸ್ಗಳು ಆಗುವಂಥದ್ದು, ಈ ರೀತಿ ಅನೇಕ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಜೊತೆಗೆ ಕೆಲವರಿಗೆ ಅಲರ್ಜಿ, ಸ್ಕಿನ್ ರ್ಯಾಷಸ್ಸು ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು ಬರುವಂಥದ್ದು. ಈ ಕಾಲದಲ್ಲಿ ನಿಮಗೆ ಆಸಕ್ತಿಗಳು ಕಡಿಮೆ ಆಗುತ್ತೆ. ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಹಿನ್ನಡೆಗಳು ಆಗ್ಬೋದು. ಜೊತೆಗೆ ಯಾವುದರಲ್ಲೂ ನಿಮಗೆ ಆಲಸ್ಯ, ಸೋಮಾರಿತನಗಳು ಕಾಣುವಂಥದ್ದು, ಮನಸ್ಸಲ್ಲಿ ಚಿಂತೆ ಹೆಚ್ಚಳಾಗುವಂಥದ್ದು, ಮಾತಿನ ಮೇಲೆ ಸಹ ನಿಮಗೆ ಈಗ ತಾಳ್ಮೆಗಳು ಕಳೆದು ಹೋಗುವಂಥದ್ದು, ಇಂತಹ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಈ ಮೇಷರಾಶಿಯವರಿಗೆ ಬುಧನಿಂದ ಸ್ವಲ್ಪ ಅಪಜಯಗಳು ಅಂದರೆ ಇದರಲ್ಲಿ ಸ್ವಲ್ಪ ಸೋಲಾಗುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ನಷ್ಟಗಳು ಆಗುವಂಥ ಪ್ರಮೇಯ ಬರ್ಬೋದಾಗಿದೆ. ಹಾಗೆ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳಿರ್ಬೋದು ಅಥವಾ ವಿಶೇಷವಾದ ಕೆಲಸ ಕಾರ್ಯಗಳಿರ್ಬೋದು, ತುಂಬ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಇದು ಎಲ್ಲ ಸಿಲುಕಿಕೊಳ್ಳುವಂಥದ್ದು, ಅಂದರೆ ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳೋದಾಗಲಿ, ನಷ್ಟಕ್ಕೆ ಸಿಲುಕಿಕೊಳ್ಳೋದಾಗಲಿ, ಅದು ಅಪವಾದ, ಅವಮಾನಕ್ಕೆ ಸಿಲುಕಿಕೊಳ್ಳುವಂಥ ಘಟನೆಗಳು ಆಗ್ಬೋದು. ತನು ಮನ ಧನದ ಎಚ್ಚರಿಕೆ ಸರ್ವತ್ರವಾಗಿ ಎಲ್ಲರಿಗೂ ಬೇಕು. ಹಾಗೂ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಯಾವುದೇ ರೀತಿಯ ದುರಭ್ಯಾಸ, ದುಶ್ಚಟ, ದುಷ್ಟ ಮಿತ್ರರ ಸಂಘದಿಂದ ಖಂಡಿತ ನೀವು ದೂರ ಇರಬೇಕು. ಆಹಾರ ಮತ್ತು ನೀರಿನ ಸ್ವಚ್ಛತೆಯನ್ನು ಖಂಡಿತ ಕಾಪಾಡಿಕೊಳ್ಬೇಕಾಗುತ್ತೆ ಮೇಷರಾಶಿಯವರು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ದೇವರಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಪ್ರಾರ್ಥನೆ ಹೇಳಬೇಕಾಗತ್ತೆ ಮೇಷದವರು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಯು ಭಾಗ್ಯಶಾಲಿ ರಾಶಿಯಾಗಿರುತ್ತೆ. ಬುಧನಿಂದ ಅತ್ಯಂತ ಹೆಚ್ಚಿನ ಪ್ರಯೋಜನ ಪಡೆಯುವಂಥ ರಾಶಿ ಈಗ ನಿಮ್ಮದಾಗಿರುತ್ತೆ. ಲಾಭಸ್ಥಾನದಲ್ಲಿ ಬುಧನ ಲಾಭಸ್ಥಾನದ ಲಾಭವನ್ನು ಪಡೆಯುವುದು ಏಕೈಕ ರಾಶಿ ಈ ವೃಷಭ ರಾಶಿಗಿರುತ್ತೆ. ಯಾಕಂದರೆ ಯಾವುದೇ ಗ್ರಹದ ಪರಿವರ್ತನೆಯಲ್ಲಿ ಕೇವಲ ಒಂದು ರಾಶಿಗೆ ಅಷ್ಟೇ ಅದರ ಲಾಭಸ್ಥಾನದ ಅಥವಾ ತುಂಬ 11ನೇ ಮನೆ ಅಂತ ಹೇಳ್ತೀವಿ ಅಂಥ ಅತ್ಯಂತ ಸುಖದಾಯಕವಾದ, ಲಾಭದಾಯಕವಾದ ಪರಿಣಾಮ ಆಗುತ್ತೆ. ಅಂಥ ರಾಶಿ ವೃಷಭ ರಾಶಿಯಾಗಿರುತ್ತೆ. ಅಲ್ಲಿ ನಿಮಗೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ.
ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದಾಗಲಿ, ಈಗಾಗಲೇ ಉದ್ಯೋಗದಲ್ಲಿರೋರಿಗೆ ವಿಶೇಷವಾದ ಬಡ್ತಿ ಪ್ರಮೋಷನ್ ಸಿಗೋದಾಗಲಿ, ಅಥವಾ ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಿದ್ದ ಅಥವಾ ಪೆಂಡಿಂಗ್ ಇದ್ದ ನಿಮಗೆ ಏನಾದರೂ ಒಂದು ವಿಶೇಷವಾದ ಫಲಗಳು ಈಗ ಸಿಗೋದಾಗಲಿ, ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಇನ್ನಿತರ ಯಾವುದೇ ರೀತಿಯ ಎಕ್ಸಾಮ್ಗಳಲ್ಲಿ ಬರೆದ್ರೆ ಈಗ ಉತ್ತಮವಾದ ಫಲಿತಾಂಶಗಳು ಬರೋದು, ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಸಂಸ್ಥೆಯಲ್ಲಿ ಅವರಿಗೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಸೀಟುಗಳು ಸಿಗುವಂಥದ್ದು, ವಿದೇಶಕ್ಕೆ ಹೋಗುವಂಥ ಗುರಿ ಇಟ್ಟುಕೊಂಡವರಿಗೆ ವಿದೇಶದ ಉದ್ಯೋಗ, ವಿದೇಶದ ವಿದ್ಯೆಗೆ ಸಹಾಯಕ ಆಗುವಂಥ ಅಂಶ ಬರುತ್ತೆ. ವ್ಯಾಪಾರಿಗಳಿದ್ರೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ತುಂಬ ಯಶಸ್ಸು ಲಾಭ ಬರುವಂಥದ್ದು, ಗೃಹಿಣಿಯರು ಮಹಿಳೆಯರ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಈ ರೀತಿ ನೀವು ಏನೇನೋ ಗುರಿ ಅಥವಾ ಏನೇನೋ ನಿಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಆಸೆಗಳನ್ನು ಇಟ್ಟುಕೊಂಡಿರೋ ಅಂತಹ ಒಂದು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುವಂತಹ ಅವಕಾಶ ಬುಧನು ಈಗ ಕೊಳ್ಳಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನು ಅಲ್ಲೇ ಇದ್ದಾನೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನು ಮೀನದಲ್ಲೇ ಇದ್ದು ಆತನು ಉಚ್ಚದವಾಗಿ ನಿಮಗೆ ಉತ್ತಮವಾಗಿ ಫಲವನ್ನು ಕೊಡಲಿದ್ದಾನೆ. ಅದೇ ರೀತಿ ಲಾಭದಲ್ಲಿ ರಾಹು, ಬುಧ, ರವಿ, ಶನಿ ಇವರೆಲ್ಲೂ ಸಹ ನಿಮಗೆ ಲಾಭದಲ್ಲೇ ಇರುವ ಕಾರಣ ಅನೇಕ ರೀತಿಯ ಇಷ್ಟಾರ್ಥಗಳನ್ನು, ಅನೇಕ ರೀತಿಯ ಒಂದು ಹಿಂದೆ ನಿಮಗೆ ಯಾವುದೋ ರೀತಿ ನಿಮಗೆ ಸಿಗದೆ ಮಿಸ್ ಆಗಿತ್ತೋ ಎಲ್ಲವೂ ಈಗ ಒಮ್ಮೆಲೆ ಒಟ್ಟಿಗೆ ಸಿಗುವಂಥ ಅವಕಾಶ ಇವೆಲ್ಲವೂ ಬರ್ತಾಯಿದೆ. ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಮದುವೆ ಮುಂಚೆ ಸಹ ಈಗ ಫಿಕ್ಸ್ ಆಗುವಂಥ ಅವಕಾಶ ಈಗ ಕಂಡು ಬರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ವಿಶೇಷವಾದ ಶುಭಗಳನ್ನು ಈ ಒಂದು ಬುಧನ ಈ ಮೀನವಾಸದ 28 ದಿನಗಳಲ್ಲಿ ಏಪ್ರಿಲ್ 7ರಿಂದ ಮೇ 5ರವರೆಗೆ ನಿರೀಕ್ಷೆ ಮಾಡ್ಬೋದಾಗಿದೆ. ಆಸಕ್ತಿ ಉಡ್ರೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ನೀವು ಸಹ ಮಾಡ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಚಾಲನೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ 10ನೇ ಮನೆ, ಕರ್ಮಸ್ಥಾನದಿಂದ ವಿಶೇಷವಾದ ಬುಧನು ಫಲವನ್ನು ನಿಮಗೆ ಕೊಡಲಿದ್ದಾನೆ. ಹಾಗಾಗಿ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವಿಶೇಷವಾಗಿ ನೀವು ನಡೆಸುವಂಥ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಕೃಷಿ ಚಟುವಟಿಕೆ ಮಾಡುವ ಕೃಷಿಯಲ್ಲಿ ಪ್ರಗತಿ, ಅವರ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆಗಳು ಬರುವಂಥದ್ದು ಅಥವಾ ಹೆಚ್ಚಿನ ಇಳುವರಿ ಬಂದು ನಿಮಗೆ ಇನ್ನಷ್ಟು ಮನಸ್ಸಿಗೆ ಖುಷಿಯಾಗುವಂಥದ್ದು. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ, ಮನೆಯಲ್ಲಿ ಸಹ ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರ ಸಾಧನೆಯಲ್ಲಿ ಉತ್ತಮವಾದ ಅವಕಾಶ. ಈ ರೀತಿ ಎಲ್ಲ ವರ್ಗದ ಮಿಥುನ ರಾಶಿಯವರಿಗೆ ಈ ಬುಧನು ಈಗ ನಿಮ್ಮ ರಾಶಿಯಾಧಿಪತಿ ಆಗಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಆಗಿದ್ದು ಆತನು ಶುಕ್ರ, ರಾಹು, ಅಲ್ಲಿ ರವಿಯ ಯುತಿಗಳು ಪಡೆದಿರುವ ಕಾರಣ ಅಲ್ಲಿನೂ ನಿಮಗೆ ವಿಶೇಷವಾದ ಆಗ್ರಹಗಳು ಸಹ ಉತ್ತಮ ಫಲ ಕೊಡ್ತವೆ. ಇಲ್ಲಿ ನಿಮ್ಮ ರಾಶಿಯಾಧಿಪತಿ ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು ಮಾಡಲಿದ್ದಾನೆ. ಅಪರೂಪದ ಈ ವರ್ಷದ ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮಿಥುನ ರಾಶಿಯವರು. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಅಥವಾ ದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಬಹುದಾಗಿದೆ. ಬಳಿಕ ಕಟಕ ರಾಶಿ. ಕಟಕ ರಾಶಿಗೆ ಇಲ್ಲಿ ನಿಮ್ಮ ರಾಶಿಯಿಂದ ನವಮದ ಅಥವಾ 9ನೇ ಮನೆಯಿಂದ ಆಗುವಂಥ ಪರಿವರ್ತನೆ ಅದು ಅಷ್ಟು ಉತ್ತಮ ಫಲವನ್ನು ಕೊಡೋದಿಲ್ಲ. ಅಲ್ಲಿ ನಿಮಗೆ ವಿಶೇಷವಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಆರೋಗ್ಯದಲ್ಲಿ ಸುಸ್ತಾಗುವಂಥದ್ದು, ಅದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಈ ಏಪ್ರಿಲ್ 7ರ ಬಳಿಕ ಸ್ವಲ್ಪ ಹೆಚ್ಚು ತೊಂದರೆಗಳು ಈಡಾಗುವಂಥದ್ದು, ಅಥವಾ ಕೆಲವರಿಗೆ ಕಫದ ಸಮಸ್ಯೆನೋ, ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ BP ಅಥವಾ ಶುಗರ್ಗಳು ಹೆಚ್ಚಳ ಆಗುವಂಥದ್ದು, ಅಥವಾ ಇನ್ನು ಕೆಲವರಿಗೆ ಈ ಹಿಂದೆ ಇದ್ದಂಥ ಯಾವುದೇ ರೀತಿಯ ಬೇರೆ ರೀತಿಯ ದೈಹಿಕವಾದ ನ್ಯೂನತೆಗಳು ಮತ್ತೊಮ್ಮೆ ಕಾಣಿಸಿಕೊಳ್ಳುವಂಥದ್ದು. ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳಾಗ್ಬೋದು. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂತಹ ಘಟನೆ, ಅಸಹಾಯಕತೆ ಒಂದು ಚಿಹ್ನೆಗಳು, ಮನಸ್ಸಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ ಅಂಥ ಒಂದು ನಿಮಗೆ ಅಸಹನೆಗಳು, ಖಿನ್ನತೆಗಳು ಸ್ವಲ್ಪ ಬರುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಆಸಕ್ತಿ ಕಡಿಮೆ ಆಗುತ್ತೆ. ಪದೇ ಪದೇ ನಿಮಗೆ ಏನಾದರೂ ಒಂದು ಅಪಜಯಗಳು ಅಥವಾ ತೊಂದರೆಗಳು ಈಡಾಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಕಟಕ ರಾಶಿಗೆ ಇದೊಂದು ಅಷ್ಟೊಂದು ಉತ್ತಮವಾದ ಚಲನೆ ಆಗಿರೋದಿಲ್ಲ. ಅಲ್ಲಿ ಅನೇಕ ರೀತಿಯ ಏರುಪೇರುಗಳು ನಿಮಗೆ ಕಂಡು ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ತನು ಮನ ಧನ ಅಂದರೆ ಆರೋಗ್ಯದ ಬಗ್ಗೆನೂ, ಜೊತೆಗೆ ಮನಸ್ಸಿನ ಮತ್ತು ಮಾತಿನ ಬಗ್ಗೆನೂ, ಜೊತೆಗೆ ಹಣಕಾಸಿನ ಒಂದು ವ್ಯವಸ್ಥೆಗಳ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾಕಂದರೆ ಬಂಧು ಮಿತ್ರರ ಬಾಂಧವ್ಯ ಈಗ ಹದಗೆಡಬಹುದು, ಅಥವಾ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ರು, ನೀವು ಅವರ ಮೇಲೆ ಅಸಮಾಧಾನ ಮಾಡಿದ್ರು, ಇಂತಹ ಘಟನೆ ಆಗುತ್ತೆ. ಮನೆಯಲ್ಲಿ ಸಹ ಸ್ವಲ್ಪ ನಿಮಗೆ ಸಹನೆ ತಾಳ್ಮೆ ಬೇಕಾಗುತ್ತೆ. ಈಗ ನಿಮ್ಮಲ್ಲಿ ಸಹನೆ ಮತ್ತು ತಾಳ್ಮೆಗಳು ಕಡಿಮೆ ಆಗುತ್ತೆ, ಅದನ್ನು ಸ್ವಲ್ಪ ಕಾಯ್ದುಕೊಳ್ಬೇಕು. ಅಂದರೆ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಅದನ್ನು ಯೋಚನೆ ಮಾಡಿ ಅದರಲ್ಲಿ ನೀವು ಯಾವುದೇ ರೀತಿಯ ಕಷ್ಟ ನಷ್ಟಕ್ಕೆ ಅಥವಾ ಅವಮಾನಕ್ಕೆ ಗುರಿಯಾಗುವಂಥ ಸಾಧ್ಯತೆ ಬರುತ್ತೆ. ಕಟಕ ರಾಶಿಯವರು ಕೊನೆಗೆ ಹೇಳತಕ್ಕಂತಹ ಬುಧನಿಗೆ ಸಂಬಂಧಿತ ಅಥವಾ ದೇವರಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕವನ್ನು ಹೇಳ್ಬೋದಾಗಿದೆ ಕಟಕದವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಆಗುವಂಥ ಪರಿವರ್ತನೆ, ಉತ್ತಮ ಫಲವನ್ನು ಬುಧನು ಕೊಡ್ತಾನೆ. ಅಷ್ಟಮದಲ್ಲಿ ಉತ್ತಮ ಫಲ ಕೊಡುವಂಥ ಎರಡೇ ಗ್ರಹಗಳಂದರೆ ಅದು ಶುಕ್ರ ಮತ್ತು ಬುಧ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಶುಕ್ರನೂ ಅಲ್ಲಿದ್ದಾನೆ, ಬುಧನೂ ಅಲ್ಲೇ ಇದ್ದಾನೆ. ಹಾಗಾಗಿ ಎರಡೂ ಗ್ರಹಗಳು ನಿಮಗೆ ಈಗ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಾಗಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ಎಲ್ಲ ನೀಗುತ್ತೆ. ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ನಿಮಗೆ ಈಗ ಮಿತ್ರರ ಸಹಾಯ, ಬಂಧುಗಳ ಸಹಾಯ ಸಿಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶಕ್ಕೆ ಹೋಗುವಂಥ ಅವಕಾಶ ಕೆಲವರಿಗೆ ಬರ್ಬೋದು. ವಿದ್ಯಾರ್ಥಿಗಳಿಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಎದುರಿಸುವಂಥ ಅವರಿಗೆಲ್ಲ ಪರೀಕ್ಷೆಯಲ್ಲಿ ಉತ್ತಮದ ಅಂಕಗಳು ಬರ್ಬೋದು. ಅಂದುಕೊಂಡಂಥ ಒಂದು ಸೀಟುಗಳಾಗಲಿ ಅಥವಾ ಜಾಬ್ಗಳಾಗಲಿ ಸಿಗುವಂಥ ಅವಕಾಶ, ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಸಹ ನಿಮ್ಮ ಪರವಾಗಿ ಬೇಗನೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಈಗ ಬುಧನ ಅನುಗ್ರಹದಿಂದ ನಿಮಗೆ ಈ ಏಪ್ರಿಲ್ 7ರಿಂದ ಮೇ 5ರ ತನಕ 28 ದಿನಗಳಲ್ಲಿ ಅನೇಕ ರೀತಿಯ ಶುಭ ಫಲಗಳು ಆಗಲಿ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಸಿಂಹರಾಶಿಯವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಮಾಡ್ಬೋದಾಗಿದೆ.
ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಇದು ಅಷ್ಟೊಂದು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಅಲ್ಲಿ ಇರತಕ್ಕಂಥ ಇತರ ಗ್ರಹಗಳಾದ ಶುಕ್ರನಾಗಲಿ ಅಥವಾ ಇನ್ನಿತರಾದ ರವಿ ಆಗಲಿ, ಶನಿ ಆಗಲಿ, ರಾಹು ಆಗಲಿ ನಿಮಗೆ 7ರ ಮನೆಯಿಂದ ಸ್ವಲ್ಪ ತೊಂದರೆಯನ್ನೇ ಮಾಡ್ತಾರೆ. ಹಾಗಾಗಿ ಅದರ ಜೊತೆಗೆ ಈಗ 10ರೊಟ್ಟಿಗೆ 11 ಎಂಬಂತೆ ಬುಧನು ಸಹ ನಿಮ್ಮ ರಾಶಿಯಾಧಿಪತಿ ಆಗಿದ್ದರೂ ಆತ ನಿಮಗೆ ಈಗ ಸಹಾಯ ಮಾಡೋ ಸ್ಥಿತಿಯಲ್ಲಿ ಆತನಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಬಹಳಷ್ಟು ಕೌಟುಂಬಿಕವಾದ ಸಮಸ್ಯೆಗಳು ಬರ್ಬೋದು. ಪತಿ ಪತ್ನಿಯರ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಬಾಂಧವ್ಯದ ಕೊರತೆ, ಜಗಳಗಳು, ಕಲಹಗಳು ಬರುವಂಥದ್ದು ಅಥವಾ ಈಗಾಗಲೇ ಇದ್ದಂಥ ಸಣ್ಣ ಪುಟ್ಟ ಕಲಹಗಳು ಈಗ ಒಂದು ಬೆಂಕಿಗೆ ತುಪ್ಪ ಸೇರುವಂತಾಗಿ ದೊಡ್ಡ ರೀತಿಯ ಒಂದು ವಿವಾದಗಳು, ಕಲಹಗಳು ಆಗುವಂಥದ್ದು ಅಥವಾ ಪತಿ ಪತ್ನಿಗಳು ಸ್ವಲ್ಪ ಬೇರ್ಪಡುವಂತಹ ಘಟನೆಗಳು ಆಗುವಂಥದ್ದು. ಅದೇ ರೀತಿ ಮನೆಯಲ್ಲಿ ನಿಮ್ಮ ಇತರ ಸಂಬಂಧಿಗಳ ಜೊತೆಗೆ, ಬಂಧುಗಳ ಜೊತೆಗೆ ಬಾಂಧವ್ಯ ನಿಮಗೆ ಹಾಳಾಗುವಂಥದ್ದು, ನಿಮ್ಮ ಮೇಲೆ ವ್ರತ ಆರೋಪಗಳು ಬರ್ತವೆ, ಅವಮಾನಕರ ಘಟನೆಗಳಾಗುತ್ತವೆ ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂತಾಗಲಿ, ವೃತ್ತಿ ಜಾಗದಲ್ಲೂ ಮೇಲಾಧಿಕಾರಿಗಳಿಂದ ಗುರುಗಳು ಅಥವಾ ವಿರುದ್ಧ ಲಿಂಗದವರಿಂದ ನಿಮಗೇನೋ ತೊಂದರೆಗಳಾಗುವಂಥದ್ದು, ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಅಪವಾದ, ಆರೋಪ ಅಥವಾ ಇನ್ನಿತರ ಅಹಿತಕರವಾದ ಘಟನೆಗಳು ಆಗ್ಬೋದಾಗಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಹಣಕಾಸಿನ ಸ್ವಲ್ಪ ಸಮಸ್ಯೆಗಳು ಹೆಚ್ಚಳ ಆಗ್ಬೋದು, ಸಾಲದ ಬಾಧೆಗಳು, ಸಾಲದ ಕಾಟಗಳು ಹೆಚ್ಚಳ ಆಗುವಂಥದ್ದು. ಈ ರೀತಿ ಮನಸ್ಸಿಗೆ ಅಸಮಾಧಾನದ ಘಟನೆಗಳು, ಕಲಹದ ವಾತಾವರಣಗಳು, ಬಾಂಧವ್ಯದ ಕೊರತೆ ಇವೆಲ್ಲವೂ ಒಟ್ಟೊಟ್ಟಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಘಟನೆಗಳಾಗ್ಬೋದು. ಜೊತೆಗೆ ಯಾವುದೇ ರೀತಿಯ ಅನೈತಿಕ ವಿಚಾರದ ಒಂದು ಆರೋಪಗಳು ಸಹ ನಿಮ್ಮ ಮೇಲೆ ಬರುವಂಥದ್ದು ಇರಲಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಈ ಕಾಲದಲ್ಲಿ ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಪರ್ಸನಲ್ ವಿಚಾರ ಎಲ್ಲದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸಾಮಾಜಿಕ ಜಾಲತಾಣದ ಹಾಗೆ ಯಾವುದೇ ರೀತಿ ವಿವಾದಗಳಿಗೆ ಸಿಲುಕಿಕೊಳ್ಳದಂತೆ ನೀವು ಎಚ್ಚರಿಕೆ ಹೆಜ್ಜೆನ ಗಮನಿಸಿಕೊಳ್ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆಯನ್ನು ನೀವು ಮಾಡಬೇಕಾಗುತ್ತೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ 6ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಬಹಳ ಉತ್ತಮವಾದ ಪರಿವರ್ತನೆ. ಬುಧನು ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಅಲ್ಲಿ ಆಗಲೇ ರವಿ ಮತ್ತು ಶುಕ್ರರ ಅನುಗ್ರಹ ನಿಮ್ಮ ಮೇಲಿದೆ, ಶನಿ ಮಹಾತ್ಮರ ಅನುಗ್ರಹ ನಿಮ್ಮ ಮೇಲಿದೆ. ಅಪರೂಪಕ್ಕೆ ಸಿಗುವಂಥ ವಿಶೇಷವಾದ ಬುಧನ ಪ್ರತಿಫಲವು ನಿಮಗೆ ಉತ್ತಮವಾದ ಫಲವನ್ನು ಕೊಡಲಿದೆ. ವ್ಯಾಪಾರಗಳಿಗೆ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ ಇದೆ. ವಿಶೇಷವಾದ ವಸ್ತ್ರ, ಆಭರಣ ಅಥವಾ ಯಾವುದೇ ರೀತಿಯ ಈ ಲಕ್ಸುರಿ ಭೋಗ ಸಾಮಗ್ರಿ ಮುಂತಾದವುಗಳನ್ನು ಕೊಳ್ಳುವಂಥ ಅವಕಾಶ, ಪೀಠೋಪಕರಣ, ಮನೆಗೆ ಬೇಕಾದ ಯಂತ್ರೋಪಕರಣ ಕೊಳ್ಳುವಂಥ ಅವಕಾಶ, ಕೆಲವರಿಗೆ ವಾಹನ ವಸ್ತುಗಳನ್ನು ಕೊಡುವಂಥ ಅವಕಾಶ, ಮನೆ ಭೂಮಿಯ ಮೇಲೆ ಹೂಡಿಕೆ ಮಾಡುವಂಥ ಅವಕಾಶಗಳು ಕಲ್ಪಿಸಿರ್ಬೋದು. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು. ಅನೇಕ ರೀತಿಯ ದೀರ್ಘಕಾಲದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಅನೇಕ ರೀತಿಯ ಅವಕಾಶಗಳು ನಿಮಗೆ ಏಕಕಾಲದಲ್ಲಿ ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ವೇಗವಾಗಿ ನಿಮ್ಮ ಪರವಾಗಿ ಆಗುವಂಥದ್ದು. ಹಾಗಾಗಿ ಯಾವುದೇ ಕ್ಷೇತ್ರ ಇರಲಿ, ಹೆಚ್ಚಿನ ಎಲ್ಲ ಕ್ಷೇತ್ರದ ತುಲಾರಾಶಿಯವರಿಗೆ ಈ ಕಾಲದಲ್ಲಿ ಬುಧನು ಉತ್ತಮ ಅನುಗ್ರಹವನ್ನು ಮಾಡಲಿದ್ದಾನೆ. ವಿದ್ಯಾರ್ಥಿ ಯುವಕರು, ಸಾಧಕರಿಗೆ ಸಹ ಉತ್ತಮವಾದ ಅವಕಾಶ ಇದೆ. ವಿದೇಶದ ಮೂಲದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಉನ್ನತ ಶಿಕ್ಷಣ, ಇದಕ್ಕಾಗಿ ಅನೇಕ ರೀತಿಯ ಅವಕಾಶಗಳು ಸಹ ಈಗ ಒಂದು ಬುಧನ ಅನುಗ್ರಹದಿಂದ ಆಗಲಿವೆ. ಮಹಿಳೆಯರು, ಗೃಹಿಣಿಯರು ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ತುಲಾರಾಶಿಯವರು ಅತ್ಯಂತ ಅದೃಷ್ಟದ ಬುಧನ ಫಲವನ್ನು ಈಗ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಬುಧನ ಅಥವಾ ದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದಾಗಿದೆ. ಬಳಿಕ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಬುಧನ ಪರಿವರ್ತನೆ ಅಷ್ಟು ಉತ್ತಮವಾಗಿರೋದಿಲ್ಲ. ಪಂಚಮದಲ್ಲಿ ಅಥವಾ 5ರ ಮನೆಯಲ್ಲಿ ಆಗುವಂತಹ ಒಂದು ಚಲನೆಯಲ್ಲಿ ಸ್ವಲ್ಪ ನಿಮಗೆ ವಿವಿಧ ರೀತಿಯ ವಿರುದ್ಧವಾದ ಘಟನೆಗಳು, ಅಂದರೆ ಪರಸ್ಪರ ವಿರುದ್ಧವಾದ ಘಟನೆಗಳು ಜರಬಹುದು. ಹಿಂದೆ ನಿಮ್ಮ ಚೆನ್ನಾಗಿದ್ದಂಥವ್ರು ಈಗ ನಿಮ್ಮಲ್ಲಿ ಜಗಳ ಕಾಯ್ದಾಗಲಿ, ನಿಮ್ಮ ಆಪ್ತ ಮಿತ್ರರು ನಿಮಗೆ ವಿರುದ್ಧವಾಗಿ ಮಾಡೋದಾಗಲಿ, ಅಥವಾ ಹಿಂದೆ ನಿಮ್ಮಿಂದ ಉಪಕಾರ ಪಡೆದವರು ಈಗ ನಿಮಗೆ ಅಪಕಾರ ಮಾಡೋದಾಗಲಿ, ಎಲ್ಲ ವಿರುದ್ಧವಾದ ಘಟನೆಗಳು ಜರುಗುತ್ತವೆ. ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದ ನಿಮಗೆ ವಿವಾದಗಳು ಸೃಷ್ಟಿಯಾಗ್ಬೋದು. ಅದು ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಹಿನ್ನಡೆ ಆಗುವಂಥದ್ದು. ಸರ್ಕಾರದಿಂದ ಅಥವಾ ಯಾವುದೇ ಇಲಾಖೆಗಳಿಂದ ನಿಮಗೆ ನೋಟಿಸ್ಗಳು, ಪೆನಾಲ್ಟಿ, ದಂಡನೆಗಳು ಬರುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಪ್ರಯತ್ನಗಳು ಮಾಡಿದರೆ ಅಲ್ಲಿ ವಿಫಲತೆಗಳು, ಅಂದರೆ ಫೇಲಿಯರ್ಗಳು ಆಗುವಂಥದ್ದು. ನಿಮ್ಮ ಮೇಲೆ ಏನೇನೋ ಕಪ್ಪು ಚುಕ್ಕೆ ಕೊಳಂಕಗಳು ಬರುವಂಥದ್ದು. ಸರ್ಕಾರಿ ಹುದ್ದೆ, ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆಲ್ಲ ಸ್ವಲ್ಪ ತೊಂದರೆಗಳು ಬರುವಂಥದ್ದು. ನಿಮ್ಮ ಮೇಲೆ ಆರೋಪ ಆಪಾದನೆಗಳು, ಕ್ರಮಗಳು ಬರುವಂಥದ್ದು ಎಲ್ಲರೂ ಸಾಧ್ಯಿರುತ್ತೆ. ಮನೆಯಲ್ಲಿ ಸಹ ಬಾಂಧವ್ಯದ ಕೊರತೆ, ಮಕ್ಕಳಲ್ಲಿ ಸಹ ಬಾಂಧವ್ಯದ ಕೊರತೆ, ಪತ್ನಿಯಲ್ಲಿ ಸಹ ಬಾಂಧವ್ಯ ಕೊರತೆ ಎಲ್ಲ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮ್ಮ ಪರ್ಸನಲ್ ಲೈಫ್ನ ಮೇಲೆ, ನಿಮ್ಮ ಒಂದು ಆಗು ಹೋಗುಗಳ ಮೇಲೆ, ಮಾತು ನಡವಳಿಕೆ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮ ಬೀರ್ಬೋದಾಗಿದೆ. ಹಣಕಾಸು, ಆರೋಗ್ಯಕ್ಕೇನು ಅಷ್ಟೇನು ಅಡ್ಡ ಪರಿಣಾಮ ಬರೋದಿಲ್ಲ. ಆದರೆ ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ ಮತ್ತು ಇನ್ನಿತರೆ ನಿಮ್ಮ ವೃತ್ತಿ ಉದ್ಯೋಗದ ವಿಚಾರ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಇವೆಲ್ಲವೂ ಗಮನಿಸಿದರೆ ನೀವು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ, ದೇವರಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಮಾಡಬಹುದಾಗಿದೆ ವೃಶ್ಚಿಕದವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಪರಿವರ್ತನೆ ಉತ್ತಮವಾಗಿ ಆಗ್ತಾಯಿದೆ. ಬುಧನ ಈ ಚತುರ್ಥದ ಸ್ಥಾನ, ಸುಖ ಸ್ಥಾನದಿಂದ ವಿಶೇಷವಾದ ಲಾಭ ಜಯಗಳನ್ನು ಕೊಡುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಗಳು ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರಲಿದೆ. ಬಂಧು ಬಾಂಧವರಿಂದ ನಿಮಗೆ ಏನಾದರೂ ಉತ್ತಮವಾದ ಒಂದು ಹೊಗಳಿಕೆಯ ಮಾತುಗಳು, ಸಮಾರಂಭಗಳಲ್ಲಿ ನಿಮಗೆ ಉತ್ತಮವಾದ ಒಂದು ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ಸಭೆ ಸಮಾರಂಭಗಳಲ್ಲಿ ವಿಶೇಷವಾದ ನಿಮ್ಮಿಂದ ಸಾಧನೆಗಳ ಒಂದು ವಿಶೇಷವಾದ ಉಡುಗೊರೆಗಳು, ಸನ್ಮಾನ, ಬಿರುದುಗಳು ಕೆಲವರಿಗೆ ಸಿಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಅದೇ ರೀತಿ ಹಿಂದೆ ನಿಮಗೆ ಶತ್ರುಗಳಾಗಿದ್ದರು ಅಥವಾ ಹಿಂದೆ ನಿಮ್ಮನ್ನು ವಿರೋಧ ಮಾಡಿದವರು ಈಗ ನಿಮ್ಮ ಜೊತೆಗೆ ಸೇರೋದಾಗಲಿ, ಮಿತ್ರರಾಗುವಂತಾಗಲಿ ಇವೆಲ್ಲ ಆಗುತ್ತೆ. ಹಳೆಯ ಯಾವುದೇ ನಿಮ್ಮ ಯಾವುದೇ
ನಷ್ಟ ಕಷ್ಟಗಳಿದ್ರೆ ಅದೀಗ ನಿಮಗೆ ಲಾಭದಾಯಕವಾಗಿ ಪರಿವರ್ತನೆ ಆಗುವಂಥದ್ದು. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ ಇದೆ. ಕೃಷಿ ಚಟುವಟಿಕೆ ಮಾಡೋರಿಗೆ ಭಾಳ ಉತ್ತಮ ಫಲ ಇದೆ. ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ನೆಮ್ಮದಿಯ ವಾತಾವರಣ, ಬಂಧು ಬಾಂಧವರಿಂದ ವಿಶೇಷವಾದ ನಿಮಗೆ ಸಭೆ ಸಮಾರಂಭಗಳ ಆಹ್ವಾನ, ಈ ರೀತಿ ಅನೇಕ ಉತ್ತಮವಾದ ಖುಷಿ ಪಡುವಂಥ ಹಲವಾರು ಘಟನೆಗಳು ಈ ಒಂದು ಅವಧಿಯಲ್ಲಿ ನೆರವೇರಲಿದೆ. ಏಪ್ರಿಲ್ 7ರಿಂದ ಮೇ 5ರವರೆಗೆ ಧನುರಾಶಿಯವರೆಗೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಬಹಳಷ್ಟು ಉತ್ತಮ ಪ್ರಯೋಜನಕಾರಿಯಾದ ಫಲಿತಾಂಶಗಳು ಈ ತಿಂಗಳಲ್ಲಿ ಧನುರಾಶಿಯವರಿಗೆ ಬರಲಿದೆ. ಆಸಕ್ತಿ ಉಳ್ಳದರೆ ಕೊನೆಗೆ ಹೇಳುವಂಥ ಬುಧನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದಾಗಿದೆ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಬುಧನ ಪರಿವರ್ತನೆ ಈ ಬಾರಿ ಅಷ್ಟೇನು ಉತ್ತಮವಾಗಿ ಫಲ ಕೊಡ್ತಾಯಿಲ್ಲ. ಹಾಗೆಂದು ನೀವು ನಿರಾಶೆ ಪಡಬೇಕಾಗಿಲ್ಲ. ನಿಮಗೆ ಇತರ ಗ್ರಹಗಳಿಂದ ಏನೇನು ಒಳ್ಳೆಯದು ಸಿಗಬೇಕು ಅದು ಖಂಡಿತ ಸಿಗುತ್ತೆ. ಉದಾಹರಣೆಗೆ ರವಿ ಆಗಲಿ, ಶನಿ ಆಗಲಿ ಅಥವಾ ಶುಕ್ರನಾಗಲಿ ನಿಮಗೆ ಉತ್ತಮ ಫಲನ ಮೀನದಲ್ಲಿ ಇರುವಂಥವ್ರು ಕೊಡ್ತಾನೆ ಇದ್ದಾರೆ. ಹಾಗಾಗಿ ಬುಧನಿಂದ ನಿಮಗೆ ಕೆಲವೊಮ್ಮೆ ಈ ವೈಯಕ್ತಿಕವಾಗಿ ಸಣ್ಣ ಪುಟ್ಟ ಏರುಪೇರು ಅಷ್ಟೇ ಆಗ್ಬೋದು ಹೊರತು ಹೆಚ್ಚಿನ ಏನು ಕಷ್ಟ ನಷ್ಟೇನಿಲ್ಲ. ಕೆಲವೊಮ್ಮೆ ಅವಮಾನಕರ ಘಟನೆ ಆಗುವಂಥದ್ದು, ಕೆಲವೊಮ್ಮೆ ಮಾತಿನ ಚಕಮಕಿಗಳು ಬರುವಂಥದ್ದು, ಮಿತ್ರರಲ್ಲಿ ಬಂಧುಗಳಲ್ಲಿ ಏನಾದ್ರು ಮಾತಿನ ಚಕಮಕಿ ಆಗುವಂಥದ್ದು, ಅಥವಾ ನಿಮಗಿಂತ ಕಿರಿಯ ವ್ಯಕ್ತಿಗಳು ನಿಮಗೆ ಏನಾದ್ರು ನಿಂದನೆ ಅವಮಾನ ಮಾಡುವಂಥದ್ದು ಇತ್ಯಾದಿ ಸಣ್ಣ ಪುಟ್ಟ ಅಡೆತಡೆಯ ಘಟನೆಗಳು ಜರಗಬಹುದಾಗಿದೆ. ಜೊತೆಗೆ ಕೆಲವೊಮ್ಮೆ ಈ ಗುಪ್ತ ಶತ್ರುಗಳು ಅಂದರೆ ಯಾರಂತ ನಿಮಗೆ ಅದನ್ನು ಕಂಡುಹಿಡಿಯಲಿಕ್ಕೆ ಕಷ್ಟ ಆಗುತ್ತೆ. ಅಂಥ ಒಂದು ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಏನಾದರೂ ಮಾತು ಆಗೋದಾಗಲಿ, ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಏನಾದರೂ ಸಾಮಾಜಿಕ ಜಾಲದಲ್ಲಿ ಪೋಸ್ಟ್ಗಳನ್ನು ಹಾಕೋದಾಗಲಿ, ಇವೆಲ್ಲ ಘಟನೆಗಳು ಆಗ್ಬೋದಾಗಿದೆ. ಅದರ ಹೊರತು ಹೆಚ್ಚಿನ ಏನು ಅಡ್ಡ ಪರಿಣಾಮಗಳಿಲ್ಲ. ನಿಮ್ಮ ಆರೋಗ್ಯ, ಹಣಕಾಸು, ವೃತ್ತಿ, ಉದ್ಯೋಗ ಎಲ್ಲ ದೈನಂದಿನವಾಗಿ ಚೆನ್ನಾಗಿ ನಡೆಯಬೇಕಾಗುತ್ತೆ. ವೈಯಕ್ತಿಕ ವಿಚಾರದಲ್ಲಿ ಒಂದು ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಬರುವಂಥದ್ದು. ಜೊತೆಗೆ ಕೆಲವೊಮ್ಮೆ ಮಿತ್ರರಿಂದ ನಿಮಗೆ ಕೆಲವೊಮ್ಮೆ ಅಪಚಾರಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಮನಸ್ಸಲ್ಲಿ ಭಯ ಹುಟ್ಟುವಂಥ ಘಟನೆ, ಅಥವಾ ಕೆಲವೊಮ್ಮೆ ದುಸ್ವಪ್ನಗಳು ಅಥವಾ ಭಯ ಹುಟ್ಟಿಸುವಂಥ ಸ್ವಪ್ನಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲವೂ ಸಾಂಕೇತಿಕವಾಗಿ ನಿಮಗೆ ಹೆಚ್ಚಿನ ತೊಂದರೆಯನ್ನು ಕೊಡೋದಿಲ್ಲ. ಕೊನೆಗೆ ಹೇಳಿದಂಥ ಬುಧನಿಗೆ ಸಂಬಂಧ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವರ ಪ್ರಾರ್ಥನೆ ನೀವು ಸಹ ಮಾಡ್ಬೋದಾಗಿದೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಮನೆಯಲ್ಲಿ ಆಗುವಂಥ ಪ್ರಾರ್ಥನೆ ಬಹಳ ಉತ್ತಮವಾಗಿ ಆಗ್ತಾಯಿದೆ. ಅಲ್ಲಿ ಬುಧನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಹಣಕಾಸಿನ ವಿಚಾರವಾಗಿ ಇದ್ದಂಥ ಪೆಂಡಿಂಗ್ ಇದ್ದಂಥ ಹಣಕಾಸಿನ ವ್ಯವಹಾರಗಳೆಲ್ಲ ಚೆನ್ನಾಗಿ ಆಗುವಂಥದ್ದು. ದೊಡ್ಡ ಮೊತ್ತದ ಪೆಂಡಿಂಗ್ ಇದ್ದ ಹಣ ನಿಮಗೆ ಬಂದು ಕೈ ಸೇರುವಂಥದ್ದು. ಹೂಡಿಕೆ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳು ಸಿಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರೆ ಹೋಗುವಂಥ ಅವಕಾಶಗಳು ಬರಲಿವೆ. ಜೊತೆಗೆ ಅನೇಕ ರೀತಿಯ ನಿಮಗೆ ಇಷ್ಟವಾದಂಥ ಐಶ್ವರ್ಯದ ಒಂದು ವಸ್ತ್ರಾಭರಣ ಕೊಳ್ಳೋದಾಗಲಿ ಅಥವಾ ಲಕ್ಸುರಿ ಐಟಮ್ಗಳನ್ನು ಕೊಳ್ಳೋದಾಗಲಿ ಅವಕಾಶಗಳು, ಹಣದ ಒಂದು ಪೂರೈಕೆ ನಿಮಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಶುಭ ಫಲ ಇದೆ. ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ ಮಾಡಲು ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳ ಆಗಲಿವೆ. ಮನೆಯಲ್ಲಿ ಸಹ ಮಹಿಳೆಯರಿಗೆ, ಗೃಹಿಣಿಯರಿಗೆ ಸಹ ಉತ್ತಮವಾದ ನೆಮ್ಮದಿಯ ವಾತಾವರಣ ಬುಧನು ಈಗ ಕೊಡಲಿದ್ದಾನೆ. ಹಾಗಾಗಿ ಈ ಕುಂಭರಾಶಿಯವರಿಗೆ ಈ ಸಡೆಸಾತಿಯ ಒಂದು ಅಡ್ಡ ಪರಿಣಾಮ ಇದ್ದರೂ ಸಹಿತ ಈಗ ಬುಧನು ಅಲ್ಲಿ ಉತ್ತಮವಾದ ನಿಮಗೆ ಒಂದು ಉತ್ತಮ ಅವಕಾಶವನ್ನು 28 ದಿನಗಳ ಕೊಡಲಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವುದು ಕುಂಭರಾಶಿಯವರು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಮಾಡ್ಬೋದಾಗಿದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ಒಂದು ಪರಿವರ್ತನೆ ಅಷ್ಟೇನೂ ಉತ್ತಮವಾಗಿಲ್ಲ. ಸ್ವಲ್ಪ ಕಷ್ಟ ನಷ್ಟದಾಯಕವೆಂದು ಕಂಡುಬರುತ್ತೆ. ಈಗಾಗಲೇ ನಿಮಗೆ ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿರುವಂತಹ ಅಲ್ಲಿ ರಾಹು ಆಗಲಿ, ಬುಧನಾಗಲಿ, ರವಿ ಆಗಲಿ ಅಥವಾ ಶನಿ ಮಹಾರಾಜರಾಗಲಿ ನಿಮಗೆ ವಿರುದ್ಧ ಫಲವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗ ರುಜಿಗತಿಗೆ ಬಂದಂತಹ ಬುಧನು ಸಹ ನಿಮಗೆ ಈಗ ಅನೇಕ ರೀತಿಯ ಸವಾಲುಗಳನ್ನು ಒಡ್ಬೋದಾಗಿದೆ. ಸಡೆಸಾತಿಯ ಪರಿಣಾಮಗಳಲ್ಲಿ ಇಂಥ ಒಂದು ಸನ್ನಿವೇಶಗಳು ನಿಮಗೆ ಅನೇಕ ಬಾರಿ ಇನ್ನು ಎದುರಿಸುವಂಥ ಪ್ರಮೇಯ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ದೃಢಚಿತ್ತದಿಂದ ಇದನ್ನೆಲ್ಲ ಸ್ವಲ್ಪ ನಿಮ್ಮ ಆತ್ಮಬಲದಿಂದ ಖಂಡಿತ ಎದುರಿಸಬೇಕಾಗುತ್ತೆ. ನಿಮಗೆ ಆರೋಗ್ಯದಲ್ಲಿ ಸಹ ಏರುಪೇರು ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಅಲ್ಲಿ ಹೊಟ್ಟೆಗೆ ಸಂಬಂಧಿಸಿರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಿರ್ಬೋದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟಿರೋ ಅಲರ್ಜಿಗಳು, ತೊಂದರೆಗಳು ಬರ್ಬೋದಾಗಿದೆ. ಅದೇ ರೀತಿ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲೂ ಆಗುತ್ತೆ, ವೃತ್ತಿ ಜಾಗದಲ್ಲೂ ಆಗುತ್ತೆ. ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಕಿರಿಯರಿಂದ ಅಸಹಕಾರ, ಇವೆಲ್ಲ ನಮಗೆ ವ್ಯತ್ಯಾಸ ಆಗ್ಬೋದು. ಹಣಕಾಸು ಖರ್ಚು ಜಾಸ್ತಿ ಆಗುತ್ತೆ. ಪದೇ ಪದೇ ನಾನಾ ರೀತಿಯ ಅನಾವಶ್ಯಕ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಹೆಚ್ಚಳಾಗ್ಬೋದು. ಮನೆಯಲ್ಲಿ ಸಹ ಬಾಂಧವ್ಯದ ಕೊರತೆ, ತಂದೆ ತಾಯಿಯ ಜೊತೆಗೋ ಅಥವಾ ಪತ್ನಿಯ ಜೊತೆಗೋ ಮಕ್ಕಳ ಜೊತೆಗೋ ಎಲ್ಲ ವಿವಾದಗಳು, ಸೋದರರ ಜೊತೆಗೋ ಸೋದರಿ ಜೊತೆಗೋ ವಿವಾದಗಳು ಹೆಚ್ಚಳಾಗ್ಬೋದು. ಆಸ್ತಿ ವಿವಾದ, ಕೌಟುಂಬಿಕ ವಿವಾದಗಳು ಸ್ವಲ್ಪ ಮನಸ್ಸನ್ನು ಹದಗೆಡಿಸ್ಬೋದಾಗಿದೆ. ಯಾವುದೇ ಪ್ರಯತ್ನ ಮಾಡಿದ್ರು ಅದರಲ್ಲಿ ನಿಮಗೆ ಫೇಲಿಯರ್ಗಳು ಸ್ವಲ್ಪ ಜಾಸ್ತಿ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನೀವು ತನು, ಮನ, ಧನವನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಯಾವುದೇ ಅತಿರೇಕದ ವರ್ತನೆಗೆ ಹೋಗೋದಾಗಲಿ, ಅಹಂನಿಂದ ನೀವೇನಾದರೂ ಯಾವುದೇ ರೀತಿಯ ಒಂದು ಬೇರೆ ಬೇರೆ ವಿಚಾರಗಳಿಗೆ ಈಗ ಏಕಕಾಲದಲ್ಲಿ ಕೈ ಇಕ್ಕುವುದಾಗಲಿ ಅಥವಾ ಹೊಸದಾಗಿ ಏನೋ ಆರಂಭ ಮಾಡಲಿಕ್ಕೆ, ದೊಡ್ಡ ಮೊತ್ತದ ಸಾಲ ಮಾಡಲಿಕ್ಕೆ ಕೈ ಇಕ್ಕಿದರೆ ಅಲ್ಲಿ ಮತ್ತೆ ನಿಮಗೆ ದೊಡ್ಡ ಮೊತ್ತದ ಒಂದು ಹೊಡೆತಗಳು ಬೀಳುವಂಥದ್ದಿರುತ್ತೆ. ಆರೋಗ್ಯದಲ್ಲಿ ಸಹ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ನಿಮ್ಮದೇ ಅಜಾಗರೂಕತೆ, ನಿಮ್ಮ ನೆಗ್ಲಿಜೆನ್ಸಿಂದ ಆರೋಗ್ಯ ಪರಿಸ್ಥಿತಿ ಉಲ್ಬಣ ಆಗ್ಬೋದಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಖಂಡಿತವಾಗಿಯೂ ಈ ಬುಧನ ಈ ಚಲನೆಯ ಕಾಲದಲ್ಲಿ ಏಪ್ರಿಲ್ 7ರಿಂದ ಈ ಮೇ 5ರವರೆಗಿನ 28 ದಿನದಲ್ಲಿ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕಾದ ಅವಕಾಶತೆ ಇರುತ್ತೆ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬೇಕಾಗತ್ತೆ ಮೀನರಾಶಿಯವರು. ಇಲ್ಲಿವರೆಗೆ ಈ ಒಂದು ಬುಧನ ವಕ್ರತ್ಯಾಗ ಅಂದರೆ ಏಪ್ರಿಲ್ 7ರಿಂದ
ಆಗುವಂಥ ವಕ್ರತೆಯಾಗ ಮೇ 5ರವರೆಗೆ ಇರುತ್ತೆ. 28 ದಿನಗಳ ಒಂದು ಸಾಮಾನ್ಯ ವಿಶ್ಲೇಷಣೆ ಜೊತೆಗೆ ಅದರ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಅನ್ನೋದನ್ನು ಈಗ ಹೇಳಲಾಗಿದೆ. ಇಲ್ಲಿ ಈ ಬರ್ತಕ್ಕಂಥ ಕೆಲವೊಂದು ರಾಶಿಗಳಿಗೆ ತುಂಬ ಒಂದು ಸಂಕಷ್ಟ ಫಲವು ವ್ಯಕ್ತವಾಗಿವೆ, ಕೆಲವೊಂದು ರಾಶಿಗೆ ಸ್ವಲ್ಪ ಮಿಶ್ರ ಫಲವು, ಒಂದಷ್ಟು ರಾಶಿಗಳಿಗೆ ಉತ್ತಮ ಫಲವು ವ್ಯಕ್ತವಾಗಿದೆ. ಆದರೆ ಯಾವುದೇ ರಾಶಿಗಳಿರಲಿ ಇರತಕ್ಕಂಥ ಈ ಬುಧನ ಅಡ್ಡ ಪರಿಣಾಮ ನಿವಾರಣೆಗೆ ಅಥವಾ ಉತ್ತಮ ಫಲವುಳ್ಳವರು ಆ ಉತ್ತಮ ಫಲವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಿಕ್ಕೆ ಈ ಯಾವುದು ದೇವತಾ ಶ್ಲೋಕ ಪ್ರಾರ್ಥನೆ ಸ್ತುತಿ ಶ್ಲೋಕಗಳನ್ನು ಮಾಡ್ಬೋದಾಗಿದೆ. ಋಷಿ ಮುನಿಗಳಿಂದ ಈ ಕೊಟ್ಟಲ್ಪಡಂಥ ಒಂದು ಸರಳವಾದ ಪೂಜಾ ವಿಧಾನ, ಭಕ್ತಿ ವಿಧಾನ ಅಥವಾ ಧ್ಯಾನದ ವಿಧಾನನ ಅನುಸರಣೆ ಮಾಡ್ಬೋದಾಗಿದೆ. ಬುಧನ ವಿಚಾರವಾಗಿ ವಿಶೇಷವಾಗಿ ಶ್ರೀ ಗಣೇಶನ ಪ್ರಾರ್ಥನೆ, ಗಣೇಶನ ಭಕ್ತಿ, ಗಣೇಶನ ಸ್ತುತಿ, ಗಣೇಶನ ಸ್ತೋತ್ರ, ಗಣೇಶನ ಶ್ಲೋಕ ಬಹಳ ಒಂದು ಪ್ರಸಿದ್ಧವಾದ ಒಂದು ಆಯ್ಕೆಯಾಗಿರುತ್ತೆ. ಯಾಕಂದರೆ ಅಲ್ಲಿ ಬುಧನಿಗೆ ಸಂಬಂಧಿಸಿದ ಯಾವುದೇ ರೀತಿಯ ದೋಷಗಳನ್ನು ಗಣೇಶನು ಸಮರ್ಥನಾಗಿದ್ದಾನೆ. ಅಂಥ ಸಾಮಾನ್ಯವಾಗಿ ಎಲ್ಲರಿಗೂ ಗಣೇಶನ ಶ್ಲೋಕಗಳು ಪ್ರಾರ್ಥನೆಗಳು ಗೊತ್ತಿರುತ್ತೆ. ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಇತ್ಯಾದಿ ಸರಳವಾದ ಹಲವಾರು ಗಣೇಶನ ಸ್ತುತಿ ಶ್ಲೋಕಗಳು ಭಾಳಷ್ಟು ಜನಪ್ರಿಯವಾಗಿವೆ. ಅದರಲ್ಲಿ ಯಾವುದೇ ಒಂದು ಗಣೇಶನ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು 5 ಬಾರಿ ರಿಪೀಟ್ ಮಾಡಿಕೊಂಡು ಹೇಳಿ. ಅಥವಾ ಗಣೇಶನ ಮೂಲಮಂತ್ರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಗಣೇಶನ ಮೂಲಮಂತ್ರ ಬಹಳ ಪ್ರಸಿದ್ಧವೂ ಸರಳವೂ ಆಗಿದೆ. ಹಾಗೆ ಭಕ್ತಿಪೂರ್ವಕವಾಗಿ ಗಣೇಶನ ಮೂಲಮಂತ್ರನ ಕನಿಷ್ಠ 21 ಬಾರಿನೋ ಅಥವಾ 108 ಬಾರಿನೋ ಪಠನೆ ಮಾಡೋದ್ರಲ್ಲೂ ಯಾರಿಗೆ ಬುಧನಿಗೆ ಸಂಬಂಧಿತವಾದ ದೋಷವನ್ನು ಹೇಳಿದ್ದೇನೆ ಅಥವಾ ಸಂಕಷ್ಟವನ್ನು ಹೇಳಿದ್ದೇನೆ ಅದು ಖಂಡಿತ ನಿವಾರಣೆ ಆಗುತ್ತೆ. ಹಾಗೆ ಗಣೇಶನ ಹೊರತು ಇನ್ನೂ ವಿಶೇಷವಾಗಿ ವಿಷ್ಣು ಅಥವಾ ನಾರಾಯಣನ ಒಂದು ಆಯ್ಕೆ ಸಹ ಭಾಳ ಉತ್ತಮ. ವಿಷ್ಣು, ನಾರಾಯಣ, ವೆಂಕಟೇಶ, ರಾಮ, ಕೃಷ್ಣ ಇತಿ ವಿಷ್ಣುವಿನ ಯಾವುದೇ ರೂಪದಲ್ಲಿ ನೀವು ಭಕ್ತಿಯನ್ನು ಮಾಡ್ಬೋದಾಗಿದೆ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮುಂತಾದ ಪ್ರಸಿದ್ಧವಾದ ಮೂಲ ಮಂತ್ರಗಳನ್ನು ಪಠನೆ ಮಾಡೋದಾಗಲಿ ಅಥವಾ ವೆಂಕಟೇಶ್ವರನ ಸ್ತೋತ್ರ, ವೆಂಕಟೇಶ್ವರನ ಸುಪ್ರಭಾತ, ವಿಷ್ಣುನ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಈ ರೀತಿ ನಿಮಗೆ ಇಷ್ಟ ಅಥವಾ ಮನಸ್ಸಿಗೆ ಯಾವುದು ಮುದವನ್ನು ನೀಡುವಂಥ ಯಾವುದೇ ರೀತಿಯ ವಿಷ್ಣುವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಮಾಡ್ಬೋದಾಗಿದೆ. ಅಥವಾ ಮನೆಯ ದೇವರಿಗೆ ಉದಾಹರಣೆಗೆ ರಂಗನಾಥ ಸ್ವಾಮಿಗಳು, ರಂಗನಾಥನ ಸ್ತೋತ್ರ ಸ್ತುತಿಗಳನ್ನು ಮಾಡ್ಬೋದು. ರಂಗನಾಥ ಸ್ವಾಮಿಗೆ ಸಂಬಂಧಪಟ್ಟ ಪ್ರಾರ್ಥನೆಗಳನ್ನು ಭಜನೆಗಳನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ವಿಷ್ಣುವಿನ ಯಾವುದೇ ರೂಪದಲ್ಲಿ ಪ್ರಾರ್ಥನೆ ಮಾಡೋದಾಗಲಿ ಇದು ಒಂದು ಬುಧನ ದೋಷ ನಿವಾರಣೆಗೆ ಜೊತೆಗೆ ಬುಧನಿಂದ ಆಗುವುದು ಅಡ್ಡ ಪರಿಣಾಮಗಳ ನಿವಾರಣೆ ಖಂಡಿತ ಸಹಾಯ ಆಗುತ್ತೆ. ಬುಧವಾರದಂದು ಗಣೇಶ ಅಥವಾ ವಿಷ್ಣು ಅಥವಾ ನಾರಾಯಣ, ವೆಂಕಟೇಶ್ವರ, ರಂಗನಾಥ ಮುಂತಾದ ಯಾವುದೇ ರೀತಿಯ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ ಕೊಡೋದಾಗಲಿ, ಅಲ್ಲಿ ಏನಾದರೂ ಸೇವೆಗಳನ್ನು ಕೊಡೋದಾಗಲಿ, ತುಳಸಿ ಮಾಲೆ ಅರ್ಪಣೆ ಮಾಡೋದಾಗಲಿ ಇವೆಲ್ಲವೂ ಭಾಳಷ್ಟು ಉತ್ತಮ ಪ್ರಯೋಜನ ಆಗುತ್ತೆ. ಗಣೇಶನಿಗೆ ಗರಿಕೆಯನ್ನು ಕೊಡಬೇಕು. ವಿಷ್ಣುವಿನ ದೇವಾಲಯ ಆದರೆ ತುಳಸಿ ಮಾಲೆ ಅಥವಾ ಹೂಗಳನ್ನು ಇತ್ಯಾದಿಗಳನ್ನು ಕೊಡುವಂಥದ್ದು ಬಹಳ ಶ್ರೇಷ್ಠ ಆಯ್ಕೆಯಾಗಿರುತ್ತೆ. ಹಾಗಾಗಿ ಇವೆಲ್ಲ ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗ, ಭಕ್ತಿ ಮಾರ್ಗದ ಹೊರತು ನೀವು ದಾನ ಮಾರ್ಗವನ್ನು ಸಹ ಅನುಸಾರ ಮಾಡ್ಬೋದಾಗಿದೆ. ಅಲ್ಲಿ ಬುಧನಿಗೆ ಸಂಬಂಧಪಟ್ಟವಾದ ಹೆಸರು ಕಾಳು ಅಥವಾ ಗ್ರೀನ್ ಗ್ರಾಮ್ ಮೂಂಗ್ ಅಂತ ಹೇಳಿದ್ರೆ ಹೆಸರು ಕಾಳು, ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಬೇಳೆ ಮಾಡಿ ಹಾಗಂಥ ಉತ್ಪನ್ನಗಳನ್ನು, ಆಹಾರ ಪದಾರ್ಥಗಳನ್ನು ಈ ಬಡ ಬಗ್ಗರಿಗೆ, ಅನಾಥರಿಗೆ, ಆಶ್ರಮಗಳಿಗೆ ಅಥವಾ ಸೇವಾ ಸಂಸ್ಥೆಗಳಿಗೆ, ಅನ್ನ ನಡೆಸುವಂಥ ದೇವಾಲಯಗಳಿಗೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ದಾನವಾಗಿ ಕೊಡ್ಬೋದಾಗಿದೆ. ಇನ್ನು ಬುಧನಿಗೆ ಸಂಬಂಧಪಟ್ಟ ಜನಪ್ರಿಯವಾದ ಶ್ಲೋಕ ವೇದವ್ಯಾಸ ಭಗವದ್ ರಚಿತದಿಂದ ರಚಿತವಾದದ್ದು, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನು ಹೇಳ್ಕೊಳ್ಬೋದು. ಅದನ್ನು ಕೇಳಿಸ್ಕೊಳ್ಳಿ. ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸರಳವಾದ ಬುಧನ ಶ್ಲೋಕ, ಅದನ್ನು 5 ಬಾರಿ ಆಗಲಿ ಅಥವಾ ನಿಮಗೆ ಆಸಕ್ತಿ ಇದ್ದರೆ ಅದನ್ನು ಸ್ವಲ್ಪ ಹೆಚ್ಚು ಬಾರಿನ 5ರ ಗುಣಕದಲ್ಲಿ 5, 10, 15, 25 ಇತ್ಯಾದಿ ಹೇಳ್ಬೋದಾಗಿದೆ. 5 ಅನ್ನೋದು ಬುಧನಿಗೆ ಪ್ರಿಯವಾದ ಸಂಖ್ಯೆ 5 ಹಾಗೂ ಹಸಿರು ಬಣ್ಣ ಬುಧನಿಗೆ ಯಾವಾಗಲೂ ಸಂಕೇತವಾಗಿರುತ್ತದೆ. ಹಾಗಾಗಿ ಈ ಒಂದು ಬುಧನ ಪ್ರಿಯಂಗು ಕಲಿಕಾಶ್ಯಾಮ ಶ್ಲೋಕವನ್ನು ಪಠನೆ ಮಾಡಿದ್ರೂ ನಿಮಗೆ ಆ ಬುಧನಿಗೆ ಸಂಬಂಧಿಸಿದ ದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಬುಧನ ಪೀಡಾ ಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತೋ ಮೇ ಬುಧಃ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತೋ ಮೇ ಬುಧಃ. ಸರಳವಾದ ಬುಧನ ಈ ಶ್ಲೋಕವನ್ನು ನೀವು 5 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳಿದ್ರು ಅಲ್ಲಿ ನಿಮಗೆ ಆ ವಿಶೇಷವಾದ ಬುಧನಿಂದ ಆಗುವಂಥ ಅಡ್ಡ ಪರಿಣಾಮಗಳ ನಿವಾರಣೆಗೆ ಉತ್ತಮ ಪರಿಣಾಮಗಳು ಖಂಡಿತ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ರೀತಿ ನೀವು ದೇವತಾ ಭಕ್ತಿಯಾಗಲಿ ಅಥವಾ ನವಗ್ರಹಗಳ ಭಕ್ತಿಯಾಗಲಿ ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ದಾನ ಧರ್ಮದ ಮಾರ್ಗ ಇತ್ಯಾದಿಗಳನ್ನು ಅನುಸಾರ ಮಾಡ್ಬೋದು.
ಇನ್ನು ದಾನ ಧರ್ಮದ ವಿಚಾರ ಬಂದಾಗ ಹೆಸರು ಬೇಳೆ ಹೆಸರು ಕಾಳನ್ನು ಹೇಳಿದ್ದೇನೆ. ಅದರ ಜೊತೆಗೆ ನಿಮಗೆ ಅನುಕೂಲತೆ ಅಥವಾ ಒಂದು ಆರ್ಥಿಕವಾದ ಉತ್ತಮ ವ್ಯವಸ್ಥೆ ಇದ್ದರೆ ಹಸಿರು ಬಟ್ಟೆ ಬರೆಗಳನ್ನು, ಹಸಿರು ತರಕಾರಿಗಳನ್ನು, ಸೊಪ್ಪು ತರಕಾರಿಗಳನ್ನು ಸಹ ಇಂತಹ ಒಂದು ಅವಶ್ಯಕತೆ ಉಳ್ಳವರಿಗೆ ದಾನವಾಗಿ ಕೊಡ್ಬೋದು. ಲೇಖನ ಸಾಮಗ್ರಿ, ಪುಸ್ತಕ, ಸ್ಟೇಷನರಿಗಳನ್ನು ಬಡ ವಿದ್ಯಾರ್ಥಿಗಳಿಗೆ ಅಥವಾ ಇಂತಹ ಒಂದು ವಿದ್ಯಾಸಂಸ್ಥೆಗಳಿಗೆ ದಾನವಾಗಿ ಕೊಡ್ಬೋದು. ಇನ್ನು ಬುಧನು ತೃತೀಯ ಲಿಂಗಿಗಳ ಸಂಕೇತ ಎಂದು ನಂಬಿಕೆ ಇದೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಬುಧವಾರದಂದು ತೃತೀಯ ಲಿಂಗಿಗಳಿಗೆ ಅವರಿಗೆ ಏನಾದರೂ ನೀವು ದಾನದ ರೂಪದಲ್ಲೋ, ಹಣದ ರೂಪದಲ್ಲೋ ಅಥವಾ ವಸ್ತುಗಳ ರೂಪದಲ್ಲೋ ಸಹಾಯವನ್ನು ಮಾಡ್ಬೋದಾಗಿದೆ. ಈ ರೀತಿ ಅನೇಕ ರೀತಿಯ ಸರಳವಾದ ಉಪಾಯ ಮಾರ್ಗಗಳಿವೆ. ನಿಮ್ಮ ಒಂದು ಅನುಕೂಲಕ್ಕೆ ತೆಗೆತಕ್ಕಂತಹ ಭಕ್ತಿ ಮಾರ್ಗನೋ, ದಾನ ಮಾರ್ಗನೋ, ಧರ್ಮ ಮಾರ್ಗನೋ ಅಥವಾ ಧ್ಯಾನದ ಮಾರ್ಗವನ್ನು ಅನುಸಾರ ಮಾಡಿಕೊಂಡು ಈ ಬುಧನಿಂದ ಆಗುವಂಥ ದೋಷಗಳನ್ನು ಕಳೆದುಕೊಳ್ಳಿ. ಈ ಬುಧನ ವಕ್ರತ್ಯಾಗದ ರುಜು ಮಾರ್ಗವು ಏಪ್ರಿಲ್ 7ರಿಂದ ಮೇ 5ರವರೆಗೆ ಒಂದು 22 ದಿನಗಳಲ್ಲಿ ತಮಗೆಲ್ಲರಿಗೂ ಬುಧನ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.